ಅದಕ್ಕೆ ನೋಡಿ ಹಿರಿಯರು ಹೇಳೋದು ಏನು ಅಂದರೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂದ್ಬಿಟ್ಟು. ಎಸ್, ಕೇವಲ ಒಂದೇ ಒಂದು ಶಬ್ದ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, CJI ಕೋರ್ಟ್ ರೂಮ್ನಲ್ಲಿ ಕನ್ವರ್ಸೇಷನ್ ನಡೀತಿರ್ಬೇಕಾದ್ರೆ ಲಾಯರ್ಗಳ ಮಧ್ಯೆ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಶಬ್ದನ ಯೂಸ್ ಮಾಡ್ತಾರೆ, ಕಾಕ್ರೋಚ್ ಅನ್ನುವಂಥದ್ದನ್ನು. ಅದರಿಂದ ಪೇಜ್ಗಳ ಕ್ರಿಯೇಟ್ ಆಗಿ, ವೆಬ್ಸೈಟ್ಗಳ ಕ್ರಿಯೇಟ್ ಆಗಿ, ಮೂಮೆಂಟ್ ಆಗಿ, ಪ್ರೊಟೆಸ್ಟ್ಗಳಾಗಿ, ಗೌರ್ಮೆಂಟ್ ಆಫ್ ಇಂಡಿಯಾದ ಎಜುಕೇಷನ್ ಮಿನಿಸ್ಟರ್ ರಿಸಿಗ್ನೇಷನ್ನು ಕೂಡ ತೊಗೊಂಡಾಯಿತು. ದ್ಯಾಟ್ಸ್ ದಿ ಪವರ್ ಆಫ್ ಸೋಷಿಯಲ್ ಮೀಡಿಯಾ ನೌಡೇಸ್. ಸೊ ತಪ್ಪು ಯಾರಿಂದನೂ ಆಗ್ಬೋದು, ನೋಯಿಂಗ್ಲಿ ಅನ್ನೋಯಿಂಗ್ಲಿ. ಅವರೇನು ಇಂಟೆನ್ಷನ್ಲಿ ಹೇಳಿರೋದಿಲ್ಲ ಈ ವರ್ಡ್ನ, ಬಟ್ ಆದರೆ ಮಾತಾಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಇದೇ ಕಾರಣಕ್ಕಾಗಿಯೇ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಏನಂತೀರ?